ಸನ್ಮಾನ್ಯ ಅಧ್ಯಕ್ಷೆ, ಪ್ರಶ್ನೆ ಸಂಖ್ಯೆ 432 ಪಿಡಬ್ಲ್ಯೂಡಿ ಮಿನಿಸ್ಟ್ರಿ ಲೋಕೋಪಯೋಗಿ ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಅಧ್ಯಕ್ಷ ಸದಸ್ಯರಿಗೆ ವಿವರವಾದ ಉತ್ತರವನ್ನು ಕೊಡಲಾಗಿದೆ. ಅಧ್ಯಕ್ಷರ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎರಡು ಭಾಗ, ಒಂದು ರಸ್ತೆ, ಒಂದು ಫ್ಲೈಓವರು. ಇದರಲ್ಲಿ ಉತ್ತರದಲ್ಲಿ ಏನಾಗಿದೆ, 21.38 ಕಿಲೋಮೀಟ್ರಲ್ಲಿ 8 ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದೀವಿ. ಇನ್ನು 13.34 ಕಿಲೋಮೀಟ್ರನ್ನ ಅಭಿವೃದ್ಧಿ ಮಾಡಬೇಕು. ಅಲ್ಲಿ ರೈತರುಗಳು ಜಾಗ ಬಿಡ್ತಾ ಇಲ್ಲ ಅಂಥೇಳಿ ರೈತರುಗಳ ಹತ್ರ ನಾನು ಮಾತಾಡಿದ್ದೀನಿ. ನಮ್ಮ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಒಂದು ಸಭೆ ಬಾಲಕೃಷ್ಣ ಅವರೆಲ್ಲ ಮಾಡಿದ್ವಿ, ಸರ್ವೇಯರ್ ಕಳಿಸಿದ್ವಿ. ಇವರು ಸರ್ವೆ ಮಾಡಿ ಎಷ್ಟು ಜಾಗ ಹೋಗ್ತದೆ ಅಂದರೆ ಅಷ್ಟು ಜಾಗವನ್ನು ರೈತರು ಕೊಡೋಕ್ಕೆ ತಯಾರಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ದುಡ್ಡಿನ ಕೊರತೆ ಅಂತ ಕಾಣ್ತದೆ. ಅಲ್ಲಿ ನಾನೇನು ಜಾಸ್ತಿ ಕೇಳೋಕ್ಕೆ ಹೋಗೋದಿಲ್ಲ. ರಸ್ತೆಯನ್ನು ನೀವು ತುಮಕೂರು ರಸ್ತೆಯಿಂದ ಅದು ಏರ್ಪೋರ್ಟ್ಗೆ ಹೋಗೋ ರಸ್ತೆ ಭಾಳ ಫುಲ್, ಈಗಾಗಲೇ ವೆಹಿಕಲ್ ಸಿಕ್ಕಾಪಟ್ಟೆ ಓಡಾಡ್ತವೆ. ಮಧುರೆವರೆಗೂ ರಸ್ತೆ ಕಂಪ್ಲೀಟ್ ಮಾಡಿದ್ದೀರಿ. ಮಧುರೆಯಿಂದ ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆ ಫ್ಲೈಓವರ್ ಸೇರಿಸಿ ನಿಲ್ಸಾಕವ್ರೆ ಅಧ್ಯಕ್ಷರೇ. 1 ಕಿಲೋಮೀಟ್ರ್ ಮಾಡವ್ರೆ, ಅರ್ಧ ಕಿಲೋಮೀಟ್ರ್ ಮಾಡಿಲ್ಲ. ಇದು ಒಂದು. ಎರಡನೇದು, ಇದೇ ರಸ್ತೆಗೇ BMRD ಅವರೊಂದು ನೋಟಿಫಿಕೇಷನ್ ಮಾಡವ್ರೆ, ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಮಾಡ್ತೀವಿ ಅಂತೇಳಿ 90 ಮೀಟ್ರು ಅಂತೇಳಿ ಅದೇ ರಸ್ತೆಯೇ ವಿಸ್ತಾರ ಮಾಡ್ತೀವಿ ಅಂತೇಳಿ. ಇದನ್ನೇ ನೀವು ಭೂ ಸ್ವಾಧೀನ ಮಾಡಿಲ್ಲ, ಇದಕ್ಕೆ ದುಡ್ಡು ಕೊಟ್ಟಿಲ್ಲ. ನೀವು ಮತ್ತೆ 90 ಮೀಟ್ರ್ ರಸ್ತೆ ರಗಳೆಯನ್ನು ಮಾಡಿ ಅದನ್ನು ಮಾಡ್ತೀರಾ, ಇಲ್ಲ ಅದನ್ನು ವಿತ್ಡ್ರಾ ಮಾಡ್ತೀರಾ. ಈಗ ಏನಾಗಿದೆ ಅಂದರೆ ಪ್ಲ್ಯಾನ್ ಅಪ್ರೂವಲ್ಗೆ ಹೋದರೆ IRRದು ರೋಡ್ ಬರೋದ್ರಿಂದ ಯಾವ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇಲ್ಲ ಈ ರಸ್ತೆಗೆ. ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಸಚಿವರೇ. ಯಾಕಂದರೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಇದು ಯಾವಾಗ ಪ್ರಾರಂಭ ಮಾಡ್ತೀರಿ? ಇಲ್ಲಿ ಏನಾಗಿದೆ ಅಂದರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗೋಗಿದೆ. ನೀವು ಓನ್ಲಿ ಜಸ್ಟ್ ಅವಾರ್ಡ್ ಪಾಸ್ ಮಾಡಬೇಕು. ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸುಮಾರು 19ರಲ್ಲಿ ಪ್ರಾರಂಭ ಅಂತ ಯೋಜನೆ ಸುಮಾರು 6-7 ವರ್ಷ ಆಗಿದೆ. ಸೊ ಇದು ಭೂ ಸ್ವಾಧೀನ ವಿಳಂಬದಿಂದ ಇಲ್ಲಿವರೆಗೆ ಸಮಸ್ಯೆ ಆಗಿದೆ. ಈಗ ಶಾಸಕ ಹೇಳಿದಂಗೆ ನಮ್ಮ ಹೊಸ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಇದಕ್ಕೆ ಈ ಸಮಿತಿ ಮುಂದೆ ಈ ಪ್ರಸ್ತಾವನೆ ನಾವು ಇಟ್ಟಿದ್ದೀವಿ. ಯಾಕಂದರೆ ಇದು ಒಂದೇ ಅಲ್ಲ, ಸುಮಾರು 10 ಪ್ಯಾಕೇಜಲ್ಲಿ ಸುಮಾರು 150 ಕಿಲೋಮೀಟ್ರ್ ಇದೆ ಸಮಸ್ಯೆ ಇದೆ. ನೀವು ಹೇಳ್ದಂಗೆ 3 ಕಿಲೋಮೀಟ್ರ್ ಆಗಿದೆ, 1-2 ಕಿಲೋಮೀಟ್ರ್ ಆಗಿಲ್ಲ. ಎಂಟೈರ್ ರಸ್ತೆ ಇದು ಸಮಸ್ಯೆ ಇದೆ. ಅದು ಹೊಸ ಸಮಿತಿಯನ್ನು ನೇಮಿಸಿದ್ದೀವಿ. ಆ ಸಮಿತಿ ಮುಂದೆ ಈ ಎಲ್ಲ ವಿಷಯಗಳನ್ನು ಇಟ್ಟು ಇದನ್ನು ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ. ಇದು ಅವಶ್ಯ ಕೂಡ ಇದೆ. ಅದು ಒಂದು ಅಧ್ಯಕ್ಷರೇ, ಗುತ್ತಿಗೆದಾರರು ನಾನು ಮಾಡೋದಿಲ್ಲ ಅಂಥೇಳಿ ವಿತ್ಡ್ರಾ ಮಾಡಿ ಹೊಟ್ಟೋದ ಅವನು. ಈಗ ಇನ್ನೊಂದು ಫ್ಲೈಓವರ್ ಏನು ಗುತ್ತಿಗೆದಾರ ಇದ್ದಾನೆ, ಹೆಬ್ಬಾಳ ಫ್ಲೈಓವರ್ ಮಾಡ್ತಾ ಇರ್ತಕ್ಕಂಥವನೇ ಅವರು ಮಾಡೋದು, ಫೈಲಿಂಗ್ ಎಲ್ಲ ಮಾಡವನೇ. ಅವನಿಗೆ ಹೇಳಿದಾರಂತೆ ನೀನು ವಿತ್ಡ್ರಾ ಮಾಡ್ಕೋ, ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಅವ್ರು ನನ್ನ ಹತ್ರ ಬಂದಿದ್ದರು ಅಧ್ಯಕ್ಷರೇ. ನಮ್ಮ ಸಚಿವರು ಹೇಳೋದು ಒಂದು, ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ. ಆದರೆ ವಿತ್ಡ್ರಾ ಮಾಡು ಅಂತ ಹೇಳಿದಾಗ ನನಗನ್ಸೋದು ಆ ರಸ್ತೆ ಆಗೋದಿಲ್ಲ ಅನ್ನೋ ಅಂತೇಳಿ ಒಂದು ಆತಂಕ ಐತೆ. ಅದು ಭಾಳ ಇಂಪಾರ್ಟೆಂಟ್ ರೋಡು, ನ್ಯಾಷನಲ್ ಹೈವೇ ಟು ನ್ಯಾಷನಲ್ ಹೈವೇ. ದಯವಿಟ್ಟು ಅದನ್ನು ಪ್ರಿಯಾರಿಟಿ ಮೇಲೆ ತಾವು ಎಷ್ಟು ದಿನದೊಳಗಡೆ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು. ಅಲ್ಲ, ಅವ್ರು ಮಾಡ್ಲಿಕ್ಕೆ ರೆಡಿ ಇದ್ರೆ ಅವ್ರ ಕಡೆ ಮಾಡ್ತೀವಿ. ನಾವೇನು ಒತ್ತಾಯಪೂರ್ವಕ ಅವ್ರು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಲ್ಲ. ಕರೆಸ್ತೀವಿ, ಬೇಕಾದ್ರೆ ಒಂದು ಸಭೆ ಮಾಡ್ತೀವಿ ಅಂದರೆ ಅವ್ರಿಗೆ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀವಿ.